ಇದೀಗ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ರವಿಕೃಷ್ಣ ರೆಡ್ಡಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರಾಜ್ಯ ಸರ್ಕಾರ ಕಳೆದ 2 ದಿನಗಳ ಹಿಂದೆ 100 ಕೆಎಸ್ಆರ್ಟಿಸಿ ಬಸ್ಗಳನ್ನ ಚಾಲನೆ ನೀಡಿದೆ. ಆ ಬಸ್ಗಳಿಗೆ ಅಶ್ವಮೇಧ ಅನ್ನುವಂತ ಹೆಸರನ್ನ ಇಟ್ಟಿದೆ. ಈ ಬಗ್ಗೆ ತಾವೇನ್ ಹೇಳ್ತೀರಾ? ಮೊದಲಿಗೆ ನಾನು ಈ 100 ಬಸ್ಗಳ ಏನು ಹೊಸ ಸೇವೆ ಇದೆ ಅದನ್ನ ಸ್ವಾಗತಿಸ್ತೀನಿ. ಯಾಕಂದ್ರೆ ಇದ್ರಲ್ಲಿ 2-3 ವಿಚಾರ. ಅದು ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ಇರುವಂತಹ ಕೇವಲ ಒಬ್ಬರೇ ಇರುವಂತಹ ಮತ್ತು ಸ್ವಲ್ಪ ಏನು ನಾನ್ ಸ್ಟಾಪ್ ಸೇವೆಗಳಿರುವಂತಹ ಮತ್ತು ಮುಂದೆ ಒಂದೇ ಡೋರ್ ಇರುವಂತಹ ಒಂದು ಒಳ್ಳೆಯ ಸಾರಿಗೆ ವ್ಯವಸ್ಥೆ. ಈ ತರಹದ ಬಸ್ಗಳು ರಾಜ್ಯದಲ್ಲಿ ಇನ್ನೂ ಹೆಚ್ಚಾಗಬೇಕು. ಬಹುತೇಕವಾಗಿ ಈಗ 60-70-100 ಕಿಲೋಮೀಟರ್ ಒಳಗಡೆ ಹೋಗುವಂತಹ ಬಸ್ಗಳಿಗೆ ಆಗ್ಲಿ ಅಥವಾ ದೂರದ ಪ್ರಯಾಣಗಳಿಗೆನೆ ನಾನ್ ಸ್ಟಾಪ್ ಅಥವಾ ಕೇವಲ ಕೆಲವೇ ಸ್ಟಾಪ್ಗಳಿರುವಂತಹ ಬಸ್ಗಳಲ್ಲಿ ಇಷ್ಟೇ ಸಾಕು, ಒಬ್ಬ ಡ್ರೈವರ್ ಕಮ್ ಕಂಡಕ್ಟರ್ ಇದ್ರೆ ಸಾಕು. ಇವತ್ತು ರಾಜ್ಯವ್ಯಾಪಿಯಾಗಿ 30-40-50 ಕಿಲೋಮೀಟರ್ಗಳೆಲ್ಲ KSRTC ಡಿಪೋಗಳಿವೆ. ಹಾಗಾಗಿ ಮೊದಲ ಇದ್ದಾಗಿ ಇನ್ಯಾರೋ ಬೇಕು, ಅವ್ರು ಬೇಕು, ಇವ್ರು ಬೇಕು, ಡ್ರೈವರ್ ಕಂಡಕ್ಟರ್ ಇರ್ಬೇಕು, ಇವೆಲ್ಲ ಬೇಕಾಗಿಲ್ಲ. ಇದರಿಂದ ಸಂಸ್ಥೆಗೆ ಒಂದಷ್ಟು ಹೊರೆ ಕಡಿಮೆ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ಕಡಿಮೆ ಖರ್ಚು ವೆಚ್ಚ ಬೀಳುತ್ತೆ. ಅಂದ್ರೆ ಸಂಸ್ಥೆಗೆ ವೆಚ್ಚ ಕಡಿಮೆ ಆಗೋದ್ರಿಂದ ಅದರ ಇಂಡೈರೆಕ್ಟ್ ಬೆನಿಫಿಟ್ ಬಸ್ ಚಾರ್ಜ್ ಅಲ್ಲಿ ಕಡಿಮೆ ಆಗೋದ್ರಲ್ಲಿ ಆಗುತ್ತೆ. ಹಾಗಾಗಿ ಹೊಸ ಸಾರಿಗೆ ಸೇವೆ ಏನ್ ಕೊಡ್ತಾ ಇದ್ದಾರೆ, 100 ಹೊಸ ಬಸ್ಗಳನ್ನ ತೆಗೆದುಕೊಂಡು ಅದರಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಇಟ್ಕೊಂಡು ನಾನ್ ಸ್ಟಾಪ್ ಏನು ಸರ್ವಿಸ್ ಮುಖ್ಯವಾದ ಪಟ್ಟಣಗಳಿಗೆ, ನಗರಗಳಿಗೆ, ಅದನ್ನ ನಾನು ಸ್ವಾಗತಿಸ್ತೀನಿ. ಆದ್ರೆ ಇದಕ್ಕೆ ಅಶ್ವಮೇಧ ಅಂತ ಹೆಸರಿಟ್ಟಿರೋದು ಮಾತ್ರ ತುಂಬಾ ಸಂವೇದನಾ ರಾಹಿತ್ಯ ಇರುವಂತಹವರು, ಕನ್ನಡ ಗೊತ್ತಿಲ್ಲದಿರುವಂತಹವರು, ಅಥವಾ ತಾವು ಯಾವ ಹೆಸರಿಟ್ಟಿದ್ದೀವಿ. ಈಗ ಎಷ್ಟೋ ಇವು ಏನು ಆಟೋಮೊಬೈಲ್ ಕಂಪನಿಯವರು ತಮ್ಮ ಕಾರ್ಗಳಿಗೆ ಯಾವ್ಯಾವುದೋ ಹೆಸರು ಇಡ್ತಾರೆ. ಬಹುತೇಕವಾಗಿ ನಮ್ಮ ದೇಶದ ಯಾವ ಹೆಸರುಗಳನ್ನು ಅಥವಾ ನಮ್ಮ ದೇಶ ಭಾಷೆಯ ಯಾವ ಹೆಸರುಗಳು ಅದಕ್ಕಿರೋದಿಲ್ಲ. ಎಲ್ಲವೂ ಪರಭಾಷೆಯ ಅಂದ್ರೆ ನಮ್ಮ ದೇಶ ಭಾಷೆಗಳು ಅಲ್ಲದಂತಹ ಮತ್ತು ಇನ್ಯಾವ್ಯಾವುದೋ ಅರ್ಥ ಕೊಡುವಂತಹ ಹೆಸರುಗಳು ಅವ್ರು ಇಟ್ಕೊಳ್ತಾರೆ. ಅದು ಅವ್ರ ಖಾಸಗಿಯವರು, ಅದು ಬೇಡ. ಆದ್ರೆ ಕರ್ನಾಟಕ ಸರ್ಕಾರದ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಅಶ್ವಮೇಧ ಅಂತ ಇಟ್ಟಾಗ ಅಶ್ವಮೇಧ ಅಂದ್ರೆ ಏನು? ಅಶ್ವ ಅಂದ್ರೆ ಕುದುರೆ. ಓಹೋ, ಇದು ಬಹುಶಃ ಕುದುರೆ ತರ ಓಡುತ್ತೆ, ಕುದುರೆ ರಥದ ರೀತಿನಲ್ಲಿ ಇದರಲ್ಲಿ ಹೋಗುವಂತವರಿಗೆ ಒಂದು ಒಳ್ಳೆಯ ಫೀಲಿಂಗ್ ಅಥವಾ ಆವೇಗದಲ್ಲಿ ಹೋಗುತ್ತೆ. ಹಿಂದೆ ಎಲ್ಲ ಅಶ್ವವೇಗ, ಅಶ್ವಶಕ್ತಿ ಅಂತ ಏನ್ ಹಾರ್ಸ್ ಪವರ್ ಅಂತ ಏನ್ ಹೇಳ್ತಾ ಇದ್ರು, ಆ ರೀತಿಯಲ್ಲಿ ಆ ಲೆಕ್ಕದಲ್ಲಿ ಏನಾದ್ರು ಹೇಳಿದಾರ ಅಂತ ಅಂದ್ಕೊಳ್ಬಹುದು. ಆದ್ರೆ ಅಶ್ವಮೇಧ ಅಂದ್ರೆ ಪುರಾಣಗಳಲ್ಲಿ ನನಗ್ ಗೊತ್ತಿರೋ ಹಾಗೆ ಯಾವ ಇತಿಹಾಸದಲ್ಲಿ ಯಾವ ರಾಜನು ನಮ್ಮ ಏನು ದಾಖಲಿತ ಇತಿಹಾಸದಲ್ಲಿ ಯಾವ ರಾಜನು ಅಶ್ವಮೇಧನೋ ರಾಜಸೂಯಯಾಗವನ್ನು ಮಾಡಿದ್ದಾನೆ ಅಂತ ಎಲ್ಲೂ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಶ್ವಮೇಧ ಅನ್ನುವಂತಹದ್ದು ಯಾರು ರಾಮ ಮಾಡಿದ್ದು, ಧರ್ಮರಾಯ ಯುಧಿಷ್ಠಿರ ಮಾಡಿದ್ದು, ಹೀಗೆಲ್ಲ ಒಂದಷ್ಟಿದೆ. ಈ ಬಬ್ರುವಾಹನದಲ್ಲಿ ಏನು ಅರ್ಜುನನಿಗೂ ಬಬ್ರುವಾಹನಿಗೂ ಯುದ್ಧ ಆಗೋದೇ ಅವ್ರು ಮಾಡಿದಂತ ಅಶ್ವಮೇಧ ಯಾಗದ ಕಾರಣದಿಂದಾಗಿ. ಅಂದ್ರೆ ಆ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಆ ರಾಜರೆಲ್ಲರೂ ಇವರಿಗೆ ಸಾಮಂತ ಆಗಬೇಕು ಅನ್ನುವಂತ ರೀತಿಯಲ್ಲಿ. ಮೇಧ ಅಂದ್ರೆ ಮೇಧಕ್ಕೆ ಹಲವು ಅರ್ಥಗಳಿದೆ. ಅಂದ್ರೆ ಬುದ್ಧಿ, ಶಕ್ತಿ ಮತ್ತು ಬಲಿ ಅಂತಂದು ಸ್ಯಾಕ್ರಿಫೈಸ್. ಅಶ್ವ ಅಂತ ಬಂದಾಗ, ಅಶ್ವಮೇಧ ಅಂದಾಗ ಅದು ಖಂಡಿತವಾಗಿ ಕುದುರೆ ಬಲಿ ಅಂತಲೇನೆ ಅರ್ಥ. ಈಗ ಮೇಧಾವಿ ಅಂದಾಗ ಬುದ್ಧಿವಂತ ಅನ್ನುವ ಅರ್ಥ ಬರುತ್ತೆ. ಆದ್ರೆ ಅಶ್ವಮೇಧ ಅಂತ ಬಂದಾಗ ಆ ಕಾಂಟೆಕ್ಸ್ಟ್ ಅಲ್ಲಿ ಬರುವಂತಹದ್ದೇ ಕುದುರೆ ಬಲಿ ಅಂತ. ಏನ್ ಕುದುರೆ ಬಲಿ? ಅರ್ಥನೇ ಇಲ್ಲ ಇದಕ್ಕೆ. ಇಷ್ಟು ಬೌದ್ಧಿಕ ದಾರಿದ್ರ್ಯ ನಮ್ಮ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳಿಗೆ, KSRTC ಅಧಿಕಾರಿಗಳಿಗೆ ಇದೆಯಾ? ಭಾಷಾ ದಾರಿದ್ರ್ಯ, ಬೌದ್ಧಿಕ ದಾರಿದ್ರ್ಯ. ಒಂದು ಸೇವೆಗೆ ಒಂದು ಹೆಸರನ್ನ ಕೊಡುವಾಗ ಅದರ ಆ ಹೆಸರು ಯಾವೆಲ್ಲ ಅರ್ಥಗಳನ್ನ ಸ್ಫುರಿಸುತ್ತೆ, ಅದು ಈ ನಾವು ಮಾಡ್ತಾ ಇರುವಂತಹ ಯೋಜನೆಗೆ ಅಥವಾ ಕೈಗೊಳ್ತಿರುವಂತಹ ಯೋಜನೆಗೆ ಸೂಕ್ತವಾದದ್ದು ಅಲ್ವೋ ಅನ್ನೋದನ್ನ ಯೋಚನೆ ಮಾಡಿಡ್ಬೇಕು. ಬಹುಶಃ KSRTCಯಲ್ಲಿ ಇರುವಂತಹ ಯಾವುದೋ ಒಬ್ಬನು ಅಥವಾ ಒಬ್ಬಳು ಮೂರ್ಖ ಶಿಖಾಮಣಿ, ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಮೂರ್ಖ ಶಿಖಾಮಣಿ ಈ ಹೆಸರನ್ನ ಪ್ರಪೋಸ್ ಮಾಡಿರ್ಬೇಕು. ಅವರನ್ನ ತಿದ್ದಲಾರದಂತಹ, ಇದು ಗೊತ್ತಿರುವಂತಹ ಇದು ಸರಿಯಾಗುವುದಿಲ್ಲ ಅಂತ ಗೊತ್ತಿದ್ರು ಅವರನ್ನ ತಿದ್ದಲಾಗದಂತಹ ಒಂದು ರೀತಿಯ ದಾಸ್ಯ ಮನೋಭಾವದ ಸ್ವಂತಿಕೆ ಇಲ್ಲದಂತಹ ಕೆಳ ಹಂತದ ಅಧಿಕಾರಿಗಳು ಇದು ಗೊತ್ತಿದ್ರು, ಇದು ಸರಿಯಲ್ಲ ಅಂತ ಗೊತ್ತಿದ್ರು, ಎಸ್ ಸರ್, ಎಸ್ ಮೇಡಮ್, SPM ಅಂತ ಏನು ಹಿಂದೆ ಇದೆ, ಗುಲಾಮಿ ಮನಸ್ಥಿತಿಯಲ್ಲಿ ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದನ್ನೇನೆ ಇವರು
ಅಶ್ವಮೇಧ ಅಂತ ಹೆಸರಿಟ್ಟಿದ್ದಾರೆ. ಇದು ತುಂಬಾ ಸೂಕ್ತವಾದ ಹೆಸರಲ್ಲ. ಆ ಸೇವೆಯ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾವುದೇ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಅವರು ಹೊಸ ಹೊಸ ಸೇವೆಗಳನ್ನ ಬಿಡ್ ಮಾಡಿದಾಗ, ಪ್ರಯತ್ನಗಳನ್ನು ಮಾಡಿದಾಗ ಅದರಿಂದ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಅದನ್ನ ಸ್ವಾಗತಿಸ್ತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಈ ಸೇವೆಯ ಬಗ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನ ಅಥವಾ ಅದರ ವಿರುದ್ಧ ಮಾತಾಡ್ತಾ ಇಲ್ಲ. ಹೆಸರಿನ ಬಗ್ಗೆ ಇದು ಅಸೂಕ್ಷ್ಮ, ಇಡಿಯಾಟಿಕ್, ಮೂರ್ಖತನದ ಹೆಸರಿಟ್ಟಿರುವಂತದ್ದು. ಮೂರ್ಖ, ಯಾರೋ ಒಬ್ಬ ಮೂರ್ಖ ಅಥವಾ ಮೂರ್ಖೆ ಪ್ರಪೋಸ್ ಮಾಡಿದಾಗ ಇನ್ಯಾರೋ ಒಬ್ಬ ಮೂರ್ಖ ಅಥವಾ ಮೂರ್ಖೆ ಅದ್ಭುತವಾಗಿದೆ ಅಂತ ಹೇಳಿ ಮಿಕ್ಕವ್ರು ಯಾರಿಗೂ ಮಾತಾಡೋದಿಕ್ಕೆ ಅವಕಾಶ ಕೊಡದಿರ ಅಥವಾ ಮಾತನಾಡಲಾರದಂತ ಗುಲಾಮರನ್ನ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಈ ಹೆಸರಿಟ್ಟಿದ್ದಾರೆ ರಾಜ್ಯ ಸರ್ಕಾರ. ಇವತ್ತು ಬಹುತೇಕ ಒಳ್ಳೆಯ ದೊಡ್ಡ ದೊಡ್ಡ ಮಾಧ್ಯಮದವರಿಗೆ ನಾನು ಹೇಳಿರುವಂತಹ ಈ ಹೆಸರಿಗೆ ಬಗ್ಗೆ ಇಟ್ಟಿರುವಂತಹ ಭಿನ್ನಾಭಿಪ್ರಾಯವನ್ನ ಈಗಾಗಲೇ ಮಾಡಿದ್ದಾರೆ. ಲಕ್ಷಾಂತರ ಜನ ಇವತ್ತು ಈ ಹೆಸರು ಸರಿ ಹೋಗ್ಲಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಈಗಾಗಲೇ ಲಕ್ಷಾಂತರ ಜನ ಅಕ್ಷರಶಃ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗಾಗಿ ಹೆಸರು ಬದಲಾಗುತ್ತೆ ಅನ್ನುವಂತಹ ನಂಬಿಕೆ ನನಗೆ ಬಂದಿದೆ. ಆದ್ರೆ ಇಂತಹ ಹೆಸರನ್ನ ಇಡೋದಕ್ಕೆ ಮೂರ್ಖತನ ಹೇಗೆ ಕೆಲಸ ಮಾಡ್ತು, ಇಂತಹ ಒಂದು ಅಸೂಕ್ಷ್ಮತೆ ನಮ್ಮ ವ್ಯವಸ್ಥೆಯಲ್ಲಿ ಯಾಕಿದೆ ಅನ್ನೋದು ಈಗ ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ಥ್ಯಾಂಕ್ ಯು. ಓಕೆ ಸರ್, ಇವಾಗ ಇಷ್ಟೊಂದು ದೊಡ್ಡ ಯೋಜನೆಗೆ ಒಂದು ಮಹತ್ವವಾದ ಹೆಸರನ್ನ ಇಡಬೇಕಾದ್ರೆ ಆ ಬಗ್ಗೆ ಸರ್ಕಾರ ಚರ್ಚನೆ ಮಾಡಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಹೆಸರಿನ ಬಗ್ಗೆ ಬಹುಶಃ ಯಾರು ತಲೆ ಕೆಡ್ಸ್ಕೊಂಡಾಗ ಹೋಗಿಲ್ಲ. ಯಾರು ಆಗ್ಲೇ ಹೇಳಿದಾಗೆ ಅಶ್ವಮೇಧ ಅಶ್ವ ಅನ್ನೋಷ್ಟೊತ್ತಿಗೆ ಜನಕ್ಕೆ ಏನನ್ಸುತ್ತೆ, ಕೇಳೋದಂತವ್ರಿಗೆ ಕುದುರೆ ಕುದುರೆ ಅನ್ನೋ ಅಭಿಪ್ರಾಯದಲ್ಲಿ. ಆದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೀವು ಯಾರು ಯೋಚನೆ ಮಾಡಿಲ್ಲ ಅಂತ ಹೇಳುವಾಗ ಆಗೋದಿಲ್ಲ. ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡದ ಪ್ರಕಾಂಡ ಪಂಡಿತರು. ಕನ್ನಡ ವ್ಯಾಕರಣವನ್ನ ಪಾಠ ಮಾಡಬಲ್ಲಂತ ಅವರು ಅವ್ರಿಗಿದ್ದವ್ರಿಗೆಲ್ಲ ಪಾಠ ಮಾಡಿಲ್ಲ ಕನ್ನಡ ವ್ಯಾಕರಣವನ್ನ. ಈ ರಾಜ್ಯದ ಜನಪ್ರತಿನಿಧಿಗಳಿಗೆ, ಅದರಲ್ಲೂ ಶಾಸಕರಿಗೆ, 106 ಶಾಸಕರಿಗೆ ವಿಧಾನಸಭೆಯಲ್ಲಿ ಪಾಠ ಮಾಡ್ತಿದ್ದಾರೆ. ಕೇಳಿಲ್ವಾ? ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಇನ್ನೊಂದು ಸಂಧಿ, ಸಮಾಸ ಇವೆಲ್ಲ ಕೇಳಪ್ಪ ನೋಡಪ್ಪ ಅಂತ ಹೇಳಿ ಅವರಿಗೆ ಮಕ್ಕಳಿಗೆ ಹೇಳಿದಾಗೆ ಕೂರಿಸ್ಕೊಂಡು ವಿಧಾನಸಭೆಯಲ್ಲಿ ಇತರೆ ಶಾಸಕರಿಗೆ ಪಾಠ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗಳಿಗೆ ಇದ್ರ ಅರ್ಥ ಗೊತ್ತಿಲ್ವಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರು ಬಹುಶಃ ಮುಖ್ಯಮಂತ್ರಿಗಳು ಯಾವ ಒತ್ತಡದಲ್ಲಿದ್ರು ಅಥವಾ ಆಘಾತ ಆಗಿರ್ಬೇಕು ನನಗನ್ಸೋ ಹಾಗೆ. ಮಸ್ಟ್ ಹ್ಯಾವ್ ಅಂಡರ್ಗಾನ್ ಟ್ರಾಮಾ. ಇದನ್ನ ನೋಡಿದ ತಕ್ಷಣ ಅಶ್ವಮೇಧ ಅಂತ ಅದಕ್ಕೆ ನಾನು ಇವತ್ತು ಇದ್ ಮಾಡ್ತಾ ಇದ್ದೀನ, ಇದು ಕುದುರೆ ಓಡ್ ಬರ್ಲಿ, ಎಲ್ಲೆಲ್ಲಿ ಹೋಗುತ್ತೋ ಹೋಗಿ ಬರ್ಲಿ, ಆಮೇಲೆ ನಾವು ಅದನ್ನ ಇದ್ ಮಾಡೋಣ. ಅದು ಯಾವ ವರ್ಷದಲ್ಲಿ ಕೊಡ್ರೆ ಬಹುಶಃ ಅವ್ರು ಶಾಕ್ ಆಗಿರ್ಬೇಕು ಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಯೋಚನೆ ಮಾಡಿಲ್ಲ ಅಥವಾ ಇದನ್ನ ಹೆಸರು ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ. ಕನ್ನಡದ ಪ್ರಕಾಂಡ ಪಂಡಿತರಿದ್ದಾರೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು. ಹಾಗಾಗಿ ಏನೋ ಶಾಕ್ ಆಗಿರ್ಬೇಕು, ಅವರು ಮಾನಸಿಕ ಆಘಾತಕ್ಕೆ ಒಳಗಾಗಿರ್ಬೇಕು. ಹಾಗಾಗಿನೇ ಅವರು ಮಾತನಾಡಿಲ್ಲ. ಅವ್ರಿಗೆ ಬನ್ನಿ ಸರ್, ಈ ತರಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ನೀವು ಚಾಲನೆ ಕೊಡ್ಬೇಕು ಅಂತ ಹೇಳಿದ್ರೆ ವಿಧಾನಸೌಧದ ಮುಂದೆ ಬಂದು ಒಂದು ಫ್ಲಾಗ್ ಮಾಡಿ ಹೇಗ್ ಮಾಡಿದಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಚಾಲನೆ. ಬಹುಶಃ ಬೇರೆಯವರಾಗಿದ್ರೆ, ಜಮೀರ್ ಅಹ್ಮದ್ ತರದವರಾಗಿದ್ರೆ ಅವ್ರದ್ದು ಇದೆಯಲ್ವಾ, ಅವರು ಗಾಡಿಗೆ ಅವರೇನೆ ಆನ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅವರೇನೆ ಡ್ರೈವ್ ಮಾಡ್ತಾ ಇದ್ರು. ಆದ್ರೆ ಮುಖ್ಯಮಂತ್ರಿಗಳು ಬಹುಶಃ ಆಗ ಮಾಡಿಲ್ಲ ಅನ್ಸುತ್ತೆ. ಅವ್ರ ರೀತಿ ಚಾಲನೆ ಕೊಟ್ಟಿದ್ದಾರೆ ಈ ಯೋಜನೆಗೆ, ಅಂದ್ರೆ ಸಮಾರಂಭದಲ್ಲಿ ಅಂತ ಗೊತ್ತಿಲ್ಲ. ಆದ್ರೆ ಬಹುಶಃ ಅವ್ರಿಗೆ ಶಾಕ್ ಆಗಿದೆ. ಹಾಗಾಗಿ ಆ ಶಾಕ್ ನಿಂದ ಅವರು ಹೊರಗೆ ಬಂದಿಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ ಸರ್, ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.